ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಭೀಕರ ದುರಂತ ಆಗಿದೆ. ಕಪ್ಪೆ ಚಿಪ್ಪು ಸಂಗ್ರಹಿಸೋಕೆ ಹೋಗಿ ನದಿಯಲ್ಲಿ ಕನಿಷ್ಠ 10 ಜನ ಮೃತಪಟ್ಟಿದ್ದಾರೆ. ಇನ್ನೊಂದು ಕಡೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿದೆ. ಭಾರತ ಮತ್ತು ಬಾಂಗ್ಲಾ ಸೇನೆ ತುರ್ತು ಮೀಟಿಂಗ್ ನಡೆಸಿವೆ. ಇತ್ತ ಇರಾನ್ ಒಳಗೆ ಇಸ್ರೇಲ್ ಡ್ರೋನ್ಗಳು ಹಾರಾಡಿದ್ದು ಟ್ರಂಪ್ ಹೊಸ ಪೋಸ್ಟ್ ಹಾಕಿದ್ದಾರೆ. ಈ ಮಧ್ಯೆ ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಸರ್ಕಾರ ಮತ್ತೊಂದು ದೊಡ್ಡ ನಿರ್ಧಾರ ತಗೊಂಡಿದೆ. ಎಲ್ಲವನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಮೊದಲು ನಮ್ಮ ರಾಜ್ಯದ ಕರಾವಳಿ ತೀರದಲ್ಲಾದ ದುರ್ಘಟನೆ ಬಗ್ಗೆ ಹೇಳ್ಬಿಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ದೊಡ್ಡ ದುರಂತ ಆಗಿದೆ. ಕಪ್ಪೆ ಚಿಪ್ಪು ತೆಗೆಯಲು ಹೋಗಿದ್ದ 10 ಜನ ಸಾವನ್ನಪ್ಪಿದ್ದಾರೆ. ಇವರೆಲ್ಲ ಭಟ್ಕಳ ತಾಲೂಕಿನ ಶಿರಾಲಿ ಮೂಲದವರು. 14 ಜನ ತಟ್ಟೆಹಕ್ಕಲು ನದಿಗೆ ಕಪ್ಪೆ ಚಿಪ್ಪು ಕಲೆಕ್ಟ್ ಮಾಡೋಕೆ ಹೋಗಿದ್ರು. ಈ ವೇಳೆ ಏಕಾಏಕಿ ನೀರಿನ ರಭಸ ಹೆಚ್ಚಾಗಿ ನೋಡ್ತಿದ್ದಂತೆ ಎಲ್ಲರೂ ನೀರಿನ ಸುಳಿಗೆ ಸಿಕ್ಕಾಕೊಂಡಿದ್ದಾರೆ. ಈಜು ಬಾರದೆ ರಕ್ಷಣೆ ಮಾಡೋಕೂ ಯಾರೂ ಇಲ್ಲದೆ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದವರಲ್ಲಿ 9 ಜನ ಮಹಿಳೆಯರೇ ಇದ್ರು. 3ರನ್ನ ರಕ್ಷಣೆ ಮಾಡಲಾಗಿದೆ. ಒಬ್ಬರಿಗಾಗಿ ಶೋಧ ಕಾರ್ಯ ನಡೀತಿದೆ. ಈ ದುರಂತಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಇನ್ನೊಂದು ಕಡೆ ರಾಜ್ಯಾದ್ಯಂತ ಮಳೆ ಅಲರ್ಟ್ ನೀಡಲಾಗಿದೆ. ಮುಂದಿನ 7 ದಿನಗಳ ಕಾಲ ಗುಡುಗು ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಈಗಾಗಲೇ ಮೇ 25ರಂದು ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ನಂತರದ ದಿನಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ಅನ್ನೋ ಕಡೆ ಅತಿ ಹೆಚ್ಚು 155 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಶನಿವಾರ ಸುರಿದ ಭಾರೀ ಮಳೆಗೆ ಕೊಪ್ಪಳ ಜಿಲ್ಲೆ ಕಾಮನೂರು ಬಳಿ ವ್ಯಕ್ತಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಬೈಕ್ ಮೇಲೆ ಮರ ಬಿದ್ದು ಕಿರಣ್ ಕರಬಡಿಗೆ ಅನ್ನೋರು ಸಾವನ್ನಪ್ಪಿದ್ದಾರೆ. ಇನ್ನು ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿದ್ದಂತೆ ಎರಡೂ ಸೇನೆಗಳ ಮಧ್ಯೆ ತುರ್ತು ಮೀಟಿಂಗ್ ನಡೆದಿದೆ. ದಹಗ್ರಾಮ್ 3 ಬಿಘಾ ಕಾರಿಡಾರ್ ಬಳಿ ಬಿಎಸ್ಎಫ್ ಹಾಗೂ ಬಾಂಗ್ಲಾದ ಬಿಜಿಬಿ ನಡುವೆ ಬೆಟಾಲಿಯನ್ ಕಮಾಂಡರ್ ಮಟ್ಟದ ಫ್ಲಾಗ್ ಮೀಟಿಂಗ್ ಆಗಿದೆ. ಗಡಿಯ ಝೀರೋ ಲೈನ್ನಿಂದ ಕೇವಲ 50 ಗಜಗಳ ಅಂತರದಲ್ಲಿ ಭಾರತ ಬಿದಿರಿನ ಕಂಬಗಳಿಂದ ಬೇಲಿ ಹಾಕ್ತಿದೆ ಅಂತ ಬಾಂಗ್ಲಾ ಖ್ಯಾತೆ ತೆಗೆದಿತ್ತು. ಗಡಿ ನಿಯಮಗಳ ಪ್ರಕಾರ ಝೀರೋ ಲೈನ್ನಿಂದ 150 ಗಜಗಳ ಒಳಗೆ ಯಾವುದೇ ಕಾಯಂ ನಿರ್ಮಾಣ ಅಥವಾ ಬೇಲಿ ಹಾಕುವಂತಿಲ್ಲ ಅಂತ ಹೇಳಿತ್ತು. ಹೀಗಾಗಿ ಈ ಮೀಟಿಂಗ್ ನಡೆಸಲಾಗಿದೆ. ಈ ಸಭೆಯಲ್ಲಿ ಬಿಎಸ್ಎಫ್ ಅಧಿಕಾರಿ ವಿನೋದ್ ಕುಮಾರ್ ಮಾತಾಡಿದ್ದಾರೆ. ನಾವು ನಮ್ಮ ಗಡಿಯೊಳಗೆ ಜಮೀನು ಅಳತೆ ಮಾಡ್ತಿದ್ದೀವಿ ಅಷ್ಟೇ, ಯಾವುದೇ ಖಾಯಂ ಬೇಲಿ ನಿರ್ಮಾಣ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಬಾಂಗ್ಲಾದ ಕೆಲ ರೈತರು ಭಾರತದ ಗಡಿಯೊಳಗೆ ನುಗ್ಗಿ ಬೆಳೆ ಕಟಾವು ಮಾಡಿದ್ದಕ್ಕೆ ಬಿಎಸ್ಎಫ್ ಆಕ್ಷೇಪ ಎತ್ತಿದೆ. ಇದಕ್ಕೆ ಬಾಂಗ್ಲಾ ಸೇನೆ ಮುಂದೆ ಈ ಥರ ಆಗದಂತೆ ನೋಡ್ಕೋತೀವಿ ಅಂತ ಭರವಸೆ ಕೊಟ್ಟಿದೆ. ಇದೇ ವೇಳೆ ಅಕ್ರಮ ನುಸುಳುಕೋರರ ವಿಚಾರದಲ್ಲೂ ಮಾತುಕತೆ ಆಗಿದೆ. ನಮ್ಮ ಪ್ರಜೆಗಳನ್ನ ಬೇಕಾಬಿಟ್ಟಿಯಾಗಿ ತಳ್ಬೇಡಿ, ಕಾನೂನು ಪ್ರಕ್ರಿಯೆ ಮೂಲಕ ಒಪ್ಪಿಸಿ ಅಂತ ಬಾಂಗ್ಲಾ ಸೇನೆ ಕೇಳಿಕೊಂಡಿದೆ. ಜೊತೆಗೆ ಏನೇ ಸಮಸ್ಯೆಗಳಿದ್ರೂ ಮೀಟಿಂಗ್ ಮಾಡಿ ಬಗೆಹರಿಸಿಕೊಳ್ಳೋಣ ಅಂತ ಬಾಂಗ್ಲಾ ಸೇನೆ ಬಿಎಸ್ಎಫ್ಗೆ ಮನವಿ ಮಾಡಿದೆ. ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ವಿವಿಧ 81 ವಲಯಗಳ ಕಾರ್ಮಿಕರ ಸಂಬಳ ಹೆಚ್ಚಳ ಮಾಡಲಾಗಿದೆ. ಕನಿಷ್ಠ ವೇತನವನ್ನ 60%ಗೆ ಏರಿಕೆ ಮಾಡಿದೆ. ಈ ಸಲ ಇ ಕಾಮರ್ಸ್, ಕೊರಿಯರ್ ಸೇವೆ, ಪ್ರೈವೇಟ್ ಸ್ಕೂಲ್ ಸ್ಟಾಫ್, ಧಾರ್ಮಿಕ ಸಂಸ್ಥೆಗಳು ಹಾಗೂ ಸೈಬರ್ ಸೆಂಟರ್ ಸಿಬ್ಬಂದಿಯನ್ನ ಕೂಡ ಕನಿಷ್ಠ ವೇತನ ವ್ಯಾಪ್ತಿಗೆ ತರಲಾಗಿದೆ. ಲಿಂಗ ಭೇದ ಇಲ್ಲದೆ ಸರ್ವರಿಗೂ ಸಮಾನ ವೇತನ ನೀತಿ ಜಾರಿ ಮಾಡಲಾಗಿದೆ. ಹೊಸ ರೂಲ್ಸ್ ಪ್ರಕಾರ ಇಡೀ ರಾಜ್ಯವನ್ನ 3 ವಲಯಗಳಾಗಿ ವಿಂಗಡಿಸಿದ್ದಾರೆ. ಬೆಂಗಳೂರು, ಜಿಲ್ಲಾ ಕೇಂದ್ರಗಳು ಹಾಗೂ ಗ್ರಾಮೀಣ ಭಾಗ ಅಂತ ಪ್ರತ್ಯೇಕ ಮಾಡಿದ್ದಾರೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಉನ್ನತ ಕುಶಲ ಕಾರ್ಮಿಕರಿಗೆ ತಿಂಗಳಿಗೆ 31,114 ರೂಪಾಯಿ ಮತ್ತು ಅಕುಶಲ ಕಾರ್ಮಿಕರಿಗೆ 23,376 ರೂಪಾಯಿ ಕನಿಷ್ಠ ಸಂಬಳ ಫಿಕ್ಸ್. ಇನ್ನು ಗ್ರಾಮೀಣ ಭಾಗಗಳಲ್ಲಿ ಅಕುಶಲ ಕಾರ್ಮಿಕರಿಗೆ ಕನಿಷ್ಠ 19,319 ರೂಪಾಯಿ ಹಾಗೂ ಉನ್ನತ ಕುಶಲರಿಗೆ 25,714 ರೂಪಾಯಿ ಸಂಬಳ ನಿಗದಿಪಡಿಸಲಾಗಿದೆ. ಇನ್ನು ಸ್ನೇಹಿತರೆ, ಕಾಶಿ ಅಯೋಧ್ಯೆ ಯಾತ್ರೆ ಮಾಡಬೇಕು ಅನ್ನೋರಿಗೆ 7 ಸನ್ಸ್ ಕಡೆಯಿಂದ ಒಳ್ಳೆ ಆಫರ್ ಇದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಆಸಕ್ತರು ಕೆಳಗಿರೋ ನಂಬರ್ಗೆ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇನ್ನು ಇಸ್ರೇಲ್ ಇರಾನ್ ನಡುವೆ ಮತ್ತೆ ಬಿಸಿ ಏರ್ತಾ ಇದೆ. ಈಗ ಇಸ್ರೇಲ್ನ ಕಣ್ಗಾವಲು ಮತ್ತು ಬೇಹುಗಾರಿಕಾ ಡ್ರೋನ್ ಅನ್ನ ಹೊಡೆದುರುಳಿಸಿದ್ದೀವಿ ಅಂತ ಇರಾನ್ ಹೇಳಿದೆ. ಹೋರ್ಮುಜ್ ಗಾನ್ ಪ್ರಾಂತ್ಯದಲ್ಲಿ ಈ ಡ್ರೋನ್ ಹಾರಾಡ್ತಿತ್ತು. ಹೀಗಾಗಿ ಹೊಡೆದಾಕಲಾಗಿದೆ ಅಂತ ಇರಾನ್ ಕ್ಲೇಮ್ ಮಾಡಿದೆ. ಆದರೆ ಸದ್ಯ ಇದನ್ನ ಇಸ್ರೇಲ್ ಒಪ್ಕೊಂಡಿಲ್ಲ. ಈ ಘಟನೆಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಇಸ್ರೇಲ್ ಸೇನೆ ಸ್ಪಷ್ಟನೆ ನೀಡಿದೆ. ಈ ಮಧ್ಯೆ ಟ್ರಂಪ್ ಒಂದು ಪೋಸ್ಟ್ ಹಾಕಿದ್ದಾರೆ.
ಇರಾನ್ ಧ್ವಜ ಹೊಂದಿರೋ ಹಡಗುಗಳ ಮೇಲೆ ಅಮೆರಿಕದ ವಿಮಾನಗಳು ಸ್ಫೋಟಕ ಹಾಕ್ತಿರೋ ಎಐ ಫೋಟೋ ಶೇರ್ ಮಾಡಿದ್ದಾರೆ. ಇದರಿಂದ ಇರಾನ್ ಹಡಗುಗಳಲ್ಲಿ ಬೆಂಕಿ ಹೊತ್ಕೊಂಡು ಅದರಲ್ಲಿರೋರು ಹಾರಿ ಸಮುದ್ರಕ್ಕೆ ಬಿದ್ದಿರೋ ತರ ಕಾಣ್ತಿದೆ. ಇದರ ಮೇಲೆ ಅಡಿಯೋಸ್ ಅಂದ್ರೆ ಗುಡ್ ಬೈ ಅಂತ ಬರ್ಕೊಂಡಿದ್ದಾರೆ. ಇದರ ಮೇಲೆ ಹೆಚ್ಚೇನು ಹೇಳಿಲ್ಲ. ಶೀಘ್ರದಲ್ಲೇ ಡೀಲ್ ಆಗ್ಬೋದು ಅಂತ ಟ್ರಂಪ್ ಕೆಲವೇ ಗಂಟೆಗಳ ಮುಂಚೆ ಹೇಳಿದ್ರು. ಈಗ ಈ ಪೋಸ್ಟ್ ಹಾಕಿದ್ದಾರೆ. ಇದೆಲ್ಲ ಆಗ್ತಿದ್ದಂತೆ ಇರಾನ್ ಸೇನೆ ವಾರ್ನಿಂಗ್ ಕೊಟ್ಟಿದೆ. ಒಂದ್ ವೇಳೆ ಅಮೆರಿಕ ಏನಾದರೂ ಯುದ್ಧ ಶುರು ಮಾಡಿದ್ರೆ ವಿನಾಶಕಾರಿ ಪ್ರತಿಕ್ರಿಯೆ ಕೊಡ್ತೀವಿ ಅಂತ IRGC ಹೇಳಿದೆ. ನಮ್ಮ ಸೇನೆ ಎಲ್ಲದಕ್ಕೂ ರೆಡಿ ಇದೆ, ನರಕ ದರ್ಶನ ಮಾಡಿಸಿ ಬಿಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಮತ್ತು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಹತ್ವದ ಮಾತುಕತೆ ಮಾಡಿದ್ರು. ನಂತರ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ನಿಲುವುಗಳನ್ನ ಹೇಳಿದ್ದಾರೆ. ಅಮೆರಿಕ ಸರ್ಕಾರ ಓಪನ್ ಆಗಿ ಅಮೆರಿಕ ಫಸ್ಟ್ ಅನ್ನುತ್ತೆ. ಅದರಂತೆ ಭಾರತ ಕೂಡ ತನ್ನ ಬೆನಿಫಿಟ್ಸ್ಗೆ ಮೊದಲ ಆದ್ಯತೆ ನೀಡುತ್ತೆ. ನಾವು ಕೂಡ ಇಂಡಿಯಾ ಫಸ್ಟ್ ಅಂತೀವಿ ಅಂತ ಜೈಶಂಕರ್ ಹೇಳಿದ್ದಾರೆ. ಜೊತೆಗೆ ನಮ್ಮ ಇಂಧನ ಭದ್ರತೆಗೆ ನಾನಾ ಮೂಲಗಳ ಅಗತ್ಯ ಇದೆ. ಒಂದನ್ನೇ ನಂಬ್ಕೊಂಡು ಕೂರೋಕೆ ನಮ್ಗಾಗಲ್ಲ. ನಾವು ಅಮೆರಿಕಾದಿಂದಲೂ ಇಂಧನ ಖರೀದಿ ಮಾಡ್ತೀವಿ, ಬೇರೆ ದೇಶಗಳಿಂದಲೂ ಖರೀದಿಸ್ತೀವಿ ಅಂತ ಜೈಶಂಕರ್ ಹೇಳಿದ್ದಾರೆ. ಹಾಗೆ ಆಯಿಲ್ ಯಾರಿಂದ ತರಿಸಿಕೊಳ್ಬೇಕು ಅನ್ನೋದನ್ನ ಮಾರ್ಕೆಟ್ಗೆ ಬಿಡಬೇಕು, ಯಾರೋ ನಿಯಂತ್ರಿಸಬಾರದು ಅಂತ ಅಮೆರಿಕಾಗೆ ಚಾಟಿ ಬೀಸಿದ್ದಾರೆ. ನಾವು ಕಮ್ಮಿ ಎಲ್ಲಿ ಸಿಗುತ್ತೋ ಅಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ ಅಂತ ಜೈಶಂಕರ್ ಹೇಳಿದ್ದಾರೆ. ಈ ಮೂಲಕ ರಷ್ಯಾ ತೈಲವನ್ನ ನಾವು ಖರೀದಿ ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನ ಜೈಶಂಕರ್ ಪಾಸ್ ಮಾಡಿದ್ದಾರೆ. ಜೊತೆಗೆ ಭಾರತ ಮತ್ತು ಅಮೆರಿಕ ಹೆಚ್ಚಾಗಿ ಫೇಸ್ ಮಾಡೋ ಸವಾಲೆಂದ್ರೆ ಭಯೋತ್ಪಾದನೆ. ಆ ವಿಚಾರದಲ್ಲಿ ಉಭಯ ದೇಶಗಳು ಶೂನ್ಯ ಸಹಿಷ್ಣುತೆ ಹೊಂದಿವೆ ಅಂತ ಹೇಳಿದ್ದಾರೆ. ಅಲ್ಲದೆ ಉಭಯ ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದ ಬಗ್ಗೆ ಚರ್ಚೆಯಾಗಿದೆ. ಆದಷ್ಟು ಬೇಗ ಡೀಲ್ ಫೈನಲ್ ಮಾಡೋಕೆ ಒಪ್ಪಿಕೊಂಡಿದ್ದೀವಿ. ನ್ಯೂಕ್ಲಿಯರ್ ಎನರ್ಜಿ ಸಹಕಾರದ ಕುರಿತು ಡಿಸ್ಕಷನ್ ಆಗಿದೆ. ಹಾಗೆ ಮಿಡಲ್ ಈಸ್ಟ್ನಲ್ಲಾದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆನೂ ಮಾತುಕತೆಯಾಗಿದೆ ಅಂತ ಜೈಶಂಕರ್ ತಿಳಿಸಿದ್ದಾರೆ. ಇದೇ ವೇಳೆ ಮಾರ್ಕೊ ರುಬಿಯೋಗೆ ಅಮೆರಿಕದಲ್ಲಿ ಭಾರತೀಯರ ವಿರುದ್ಧ ಆಗ್ತಿರೋ ಜನಾಂಗೀಯ ದ್ವೇಷ ಮತ್ತು ದಾಳಿ ಬಗ್ಗೆ ಪ್ರಶ್ನೆ ಮಾಡಲಾಯಿತು. ಅದಕ್ಕೆ ರುಬಿಯೋ, ಅಮೆರಿಕದಲ್ಲಿ ಭಾರತ ಸಮುದಾಯದವರು ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಆದ್ರೆ ಎಲ್ಲಾ ದೇಶಗಳಂತೆ ನಮ್ಮಲ್ಲೂ ಅಲ್ಲಲ್ಲಿ ಕೆಲ ಮೂರ್ಖ ಜನರಿದ್ದಾರೆ. ಆದ್ರೆ ಅವರು ಇಡೀ ಅಮೆರಿಕವನ್ನ ಪ್ರತಿನಿಧಿಸಲ್ಲ ಅಂತ ರುಬಿಯೋ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾರ್ಕೊ ರುಬಿಯೋ ಮಿಡಲ್ ಈಸ್ಟ್ ಸಂಘರ್ಷದ ಕುರಿತು ದೊಡ್ಡ ಘೋಷಣೆ ಮಾಡಿದ್ದಾರೆ. ಮುಂದಿನ ಕೆಲ ಗಂಟೆಗಳಲ್ಲಿ ಇರಾನ್ ಹಾರ್ಮುಜ್ ಜಲಸಂಧಿ ಕುರಿತು ಒಳ್ಳೆ ಸುದ್ದಿ ಬರಬಹುದು. ಕಳೆದ 48 ಗಂಟೆಗಳಲ್ಲಿ ಹಾರ್ಮುಜ್ ಸಮಸ್ಯೆ ಬಗೆಹರಿಸೋ ನಿಟ್ಟಿನಲ್ಲಿ ಉತ್ತಮ ಪ್ರಗತಿಯಾಗಿದೆ ಅಂತ ರುಬಿಯೋ ತಿಳಿಸಿದ್ದಾರೆ. ಇನ್ನು ಇದಾದ ಮೇಲೆ ಮಾರ್ಕೊ ರುಬಿಯೋ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರನ್ನ ಮೀಟ್ ಮಾಡಿದ್ದಾರೆ. ದಿಲ್ಲಿಯ ಕೆಂಪುಕೋಟೆ ಬಳಿ ನಡೆದಿದ್ದ ಭೀಕರ ಉಗ್ರ ದಾಳಿ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈ ಉಗ್ರರು ರಾಕೆಟ್ನಿಂದ ಹಾಕೋ ಸ್ಫೋಟಕ ತಯಾರಿಸೋಕೆ ಯೂಟ್ಯೂಬ್ ಮತ್ತು ಚಾಟ್ ಜಿಪಿಟಿಯಂತಹ ಟೆಕ್ನಾಲಜಿಯನ್ನ ಬಳಸಿದ್ರು ಅಂತ NIA ಹೇಳಿದೆ. ತನ್ನ 7500 ಪುಟಗಳ ಚಾರ್ಜ್ ಶೀಟ್ನಲ್ಲಿ NIA ಇದನ್ನ ಉಲ್ಲೇಖಿಸಿದೆ. ಚಾಟ್ ಜಿಪಿಟಿಯಲ್ಲಿ ಸರ್ಚ್ ಮಾಡಿ ರಾಕೆಟ್ನಿಂದ ಉಡಾಯಿಸೋ ಸ್ಫೋಟಗಳನ್ನ ರೆಡಿ ಮಾಡಿದ್ದ ಈ ಉಗ್ರ ಗ್ಯಾಂಗ್ ಕಾಶ್ಮೀರದ ಖಾಜಿಗುಂಡ್ ಕಾಡಿನಲ್ಲಿ ರಹಸ್ಯವಾಗಿ ಅದನ್ನ ಟೆಸ್ಟ್ ಕೂಡ ಮಾಡಿತ್ತು. ಸ್ಫೋಟ ಮಾಡೋಕೆ ಬೇಕಾದ ಟ್ರಿಗರ್, ಸೆನ್ಸಾರ್ ಹಾಗೂ ರಿಮೋಟ್ ಕಂಟ್ರೋಲ್ ಕಿಟ್ಗಳನ್ನ ಫ್ಲಿಪ್ಕಾರ್ಟ್ ಮೂಲಕ ತರಿಸಿದ್ರು. ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡೋಕೆ ಅಂತ ಡ್ರೋನ್ಗಳಿಗೆ ಸ್ಫೋಟಕ ಕಟ್ಟಿ ಹಾರಿಸೋ ಪ್ಲಾನ್ ಕೂಡ ಮಾಡಿದ್ರು ಅಂತ NIA ಹೇಳಿದೆ. ಪಶ್ಚಿಮ ಬಂಗಾಳ ಸರ್ಕಾರ ಈಗ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಪ್ರಮುಖವಾಗಿ ಬಾಂಗ್ಲಾ ಅಕ್ರಮ ವಲಸಿಗರು ಮತ್ತು ರೋಹಿಂಗ್ಯಾ ನಿರಾಶ್ರಿತರನ್ನ ಟಾರ್ಗೆಟ್ ಮಾಡಿದೆ. ಬಂಗಾಳದ ಎಲ್ಲಾ ಜಿಲ್ಲೆಗಳಲ್ಲಿ ವಿಶೇಷವಾದ ಹೋಲ್ಡಿಂಗ್ ಸೆಂಟರ್ ಸೆಟಪ್ ಮಾಡೋಕೆ ಆದೇಶಿಸಿದೆ. ಹೋಲ್ಡಿಂಗ್ ಸೆಂಟರ್ಸ್ ಅಂದ್ರೆ ಈ ಅಕ್ರಮ ವಲಸಿಗರನ್ನ ಇಡೋಕಿರೋ ಒಂದೇ ರೀತಿ ತಾತ್ಕಾಲಿಕ ಡಿಟೆನ್ಷನ್ ಸೆಂಟರ್. ಇಲ್ಲಿ ಸಿಕ್ಕಿಬಿದ್ದ ಅಕ್ರಮ ವಲಸಿಗರನ್ನ ಇಡಲಾಗುತ್ತೆ. ಅವರ ಗಡೀಪಾರು ಪ್ರಕ್ರಿಯೆ ಪೂರ್ಣ ಆಗೋವರೆಗೂ ಇದೇ ಸೆಂಟರ್ನಲ್ಲಿರಬೇಕು. ಇಲ್ಲಿ ಅವರ ನ್ಯಾಷನಾಲಿಟಿ ಚೆಕ್ ಮಾಡಲಾಗುತ್ತೆ. ಬಯೋಮೆಟ್ರಿಕ್ ಡೇಟಾ ಮತ್ತು ಇತರೆ ಮಾಹಿತಿ ಕಲೆಕ್ಟ್ ಮಾಡಲಾಗುತ್ತೆ. ಸುಮಾರು 30 ದಿನಗಳ ಕಾಲ ಮಾತ್ರ ಈ ಸೆಂಟರ್ನಲ್ಲಿ ಅವರನ್ನ ಇರಿಸಬಹುದು. ಅಷ್ಟರೊಳಗೆ ಅವರ ಗಡೀಪಾರಿಗೆ ಬೇಕಾದ ಎಲ್ಲ ಲೀಗಲ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಅವರವರ ದೇಶಕ್ಕೆ ವಾಪಸ್ ಕಳಿಸಬೇಕು. ಈ ಸೆಂಟರ್ಗಳಿಗೆ 10 ಅಡಿ ಎತ್ತರದ ತಂತಿ ಬೇಲಿ ಇರಲಿದೆ. ವಿಜಯ್ ಸರ್ಕಾರ ನಮ್ಮ ದಯೆ ಮೇಲೆ ನಡೀತಿದೆ ಅಂತ ತಮಿಳುನಾಡಿನ ಮಾಜಿ CM MK ಸ್ಟಾಲಿನ್ ಹೇಳಿದ್ದಾರೆ.
ಯಾವುದೇ ಕಾರಣಕ್ಕೂ ಈ ಸರ್ಕಾರ 5 ವರ್ಷ ಪೂರೈಸೋದಿಲ್ಲ, ಯಾವಾಗ ಬೇಕಾದರೂ ಸರ್ಕಾರ ಬೀಳ್ಬೋದು ಅಂತ ಭವಿಷ್ಯ ನುಡಿದಿದ್ದಾರೆ. ಜೊತೆಗೆ ಇದು ರಾಜಕೀಯ ಅಲೆಯಲ್ಲ, ಕೇವಲ ಸಿನಿಮಾ ಸುನಾಮಿ ಅಂತ ಸ್ಟಾಲಿನ್ ವ್ಯಂಗ್ಯವಾಡಿದ್ದಾರೆ. ನೆಚ್ಚಿನ ನಟನ ಮೇಲಿನ ವ್ಯಾಮೋಹದಿಂದ ಜನ ವಿಜಯ್ಗೆ ಓಟ್ ಹಾಕಿದ್ದಾರೆ. ಆದ್ರೆ ಹೊಸ ಆಟಿಕೆಯ ಮೇಲಿನ ಆಸಕ್ತಿ ಹೋದಂತೆ ವಿಜಯ್ ಮೇಲೆ ಜನರ ಆಸಕ್ತಿ ಕಡಿಮೆ ಆಗುತ್ತೆ. ಆಗ ಮಗು ತನ್ನ ತಾಯಿಯನ್ನ ಹುಡುಕೋ ತರ ಜನ ಮತ್ತೆ ಡಿಎಂಕೆ ಕಡೆ ಬರ್ತಾರೆ ನೋಡಿ ಅಂತ ಸ್ಟಾಲಿನ್ ಹೇಳಿದ್ದಾರೆ. ಇನ್ನೊಂದು ಕಡೆ ಸ್ಟಾಲಿನ್ ಪುತ್ರ ತಮಿಳುನಾಡಿನ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಕನಿಷ್ಠ ಕೃತಜ್ಞತೆ ಇಲ್ಲ, ನಾವು ಇನ್ಮುಂದೆ ಕಾಂಗ್ರೆಸ್ನ ನಂಬೋದಿಲ್ಲ ಅಂತ ಉದಯನಿಧಿ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿಯ ಸತತ ಗೆಲುವಿಗೆ ಮೋದಿ, ಅಮಿತ್ ಶಾ ಕಾರಣ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅದಕ್ಕೆ ನಿಜವಾದ ಕಾರಣ ಕಾಂಗ್ರೆಸ್ ಅಂತ ಉದಯನಿಧಿ ಹೇಳಿದ್ದಾರೆ. ಇನ್ನು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಆದ ನಂತರ ಇದೇ ಫಸ್ಟ್ ಟೈಮ್ ನಿತಿನ್ ನಬೀನ್ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ರು. ಬೆಂಗಳೂರಿಗೆ ಬರ್ತಿದ್ದಂತೆ ಮಾಜಿ ಸಿಎಂ ಬಿಎಸ್ವೈ ನಿವಾಸಕ್ಕೆ ಆಗಮಿಸಿ ರಾಜ್ಯದ ಹಲವು ನಾಯಕರನ್ನ ಭೇಟಿಯಾದ್ರು. ಈ ವೇಳೆ ಪಕ್ಷ ಸಂಘಟನೆ ಹಾಗೂ ಮುಂಬರೋ ಜಿಬಿಎ ಮತ್ತು ಅಸೆಂಬ್ಲಿ ಎಲೆಕ್ಷನ್ ತಯಾರಿ ಸಂಬಂಧ ಸ್ಥಳೀಯ ನಾಯಕರೊಂದಿಗೆ ನಿತಿನ್ ಚರ್ಚೆ ಮಾಡಿದ್ದಾರೆ. ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಹುಟ್ಟಾಕಿದ ಅಭಿಜಿತ್ ದಿಪ್ಕಿ ಅವರ ನಿವಾಸಕ್ಕೆ ಮಹಾರಾಷ್ಟ್ರ ಪೊಲೀಸರು ಪ್ರೊಟೆಕ್ಷನ್ ನೀಡಿದ್ದಾರೆ. ಈ ಪಕ್ಷ ಆನ್ಲೈನ್ನಲ್ಲಿ ಭಾರಿ ಸುದ್ದಿ ಮಾಡ್ತಿರೋ ಕಾರಣ ಅವರ ಮನೆ ಹತ್ರ ಜನ ಸೇರಬಾರದು ಅಂತ ಹೇಳಿ ಈ ನಿರ್ಧಾರ ಮಾಡಲಾಗಿದೆ. ಇತ್ತ ಕಾಕ್ರೋಚ್ ಜನತಾ ಪಾರ್ಟಿ ವಿರುದ್ಧ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಸಿಬಿಐ ತನಿಖೆಗೆ ಆಗ್ರಹಿಸಲಾಗಿದೆ. ಈ ಪಾರ್ಟಿ ಹಿಂದೆ ಇರೋರು ನಕಲಿ ಕಾನೂನು ಪದವಿ ಹೊಂದಿದ್ದಾರೆ ಹಾಗೂ ಸುಪ್ರೀಂ ಕೋರ್ಟ್ ಹೆಸರನ್ನೇ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಈ ಅರ್ಜಿಯಲ್ಲಿ ಆರೋಪಿಸಲಾಗಿದೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಪಿಎಂ ಮೋದಿ ಸಂಚರಿಸೋ ಮಾರ್ಗದಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿತ್ತು. ಈ ಪ್ರಕರಣದಲ್ಲಿ 6 ಪೊಲೀಸರ ತಲೆದಂಡ ಆಗಿದೆ. ಕರ್ತವ್ಯ ಲೋಪದ ಆರೋಪದ ಮೇಲೆ ಒಬ್ಬ ಪಿಎಸ್ಐ, ಒಬ್ಬ ಎಎಸ್ಐ ಹಾಗೂ 4 ಕಾನ್ಸ್ಟೇಬಲ್ಗಳನ್ನ ಈಗ ಅಮಾನತು ಮಾಡಲಾಗಿದೆ. ಭದ್ರತೆಯ ಉಸ್ತುವಾರಿ ನೋಡಿಕೊಳ್ತಿದ್ದ ಈ ಪೊಲೀಸರು ಅಲರ್ಟ್ ಆಗಿರಲಿಲ್ಲ ಅಂತ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಆದೇಶ ಹೊರಡಿಸಿದ್ದಾರೆ. ಇನ್ನು ನೀಟ್ ಪೇಪರ್ ಲೀಕ್ ಹಿನ್ನೆಲೆ ಕಲಬುರಗಿಯಲ್ಲಿ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಜೀವನವನ್ನ ತಾವೇ ಎಂಡ್ ಮಾಡಿಕೊಂಡಿದ್ದಾರೆ. ಇವರನ್ನ 18 ವರ್ಷದ ಭಾಗ್ಯಶ್ರೀ ಅಂತ ಗುರುತಿಸಲಾಗಿದೆ. ಪಿಯುಸಿಲಿ 92% ಸ್ಕೋರ್ ಮಾಡಿದ್ದ ಭಾಗ್ಯಶ್ರೀ ನೀಟ್ನಲ್ಲೂ ಉತ್ತಮ ಅಂಕ ಗಳಿಸೋ ನಿರೀಕ್ಷೆ ಇಟ್ಕೊಂಡಿದ್ರು. ಆದ್ರೀಗ ನೀಟ್ ಪೇಪರ್ ಲೀಕ್ನಿಂದ ಮನನೊಂದು ಈ ಕೆಲಸ ಮಾಡ್ಕೊಂಡಿದ್ದಾರೆ ಎನ್ನಲಾಗ್ತಿದೆ. ತನಿಖೆ ನಡೀತಿದೆ. ಇನ್ನು ರಾಯಚೂರಿನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಕಚೇರಿಯಲ್ಲಿ ಮದ್ಯಪಾರ್ಟಿ ನಡೆದಿದೆ. ಪರಿಣಾಮ ಎಇಇ ಹನುಮಪ್ಪ ಆದವಾನಿ ಸೇರಿ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಸರ್ಕಾರಿ ಕಚೇರಿ ದುರ್ಬಳಕೆ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಸರ್ಕಾರಿ ಶಾಲೆ ಹೆಡ್ ಮಾಸ್ಟರ್ನ ಅರೆಸ್ಟ್ ಮಾಡಲಾಗಿದೆ. ಆರೋಪಿಯನ್ನ 59 ವರ್ಷದ ಚಂದ್ರಯ್ಯ ಅಂತ ಗುರುತಿಸಲಾಗಿದೆ. ಪೋಷಕರ ದೂರಿನ ಮೇರೆಗೆ ಶ್ರೀರಾಂಪುರ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಆರೋಪಿಯನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಪಶ್ಚಿಮ ಬಂಗಾಳದ ಫಾಲ್ಟಾದಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಾಂಶು ಪಾಂಡಾ 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಅವರ ಎದುರಾಳಿ ಸಿಪಿಐಎಂ ಅಭ್ಯರ್ಥಿ ಶಂಭುನಾಥ್ ಕುರ್ಮಿ ಸುಮಾರು 40,500 ವೋಟ್ ಪಡ್ಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ರಾಜ್ಯಾದ್ಯಂತ ಎಲೆಕ್ಷನ್ ನಡೆದಾಗ ಇಲ್ಲಿ ಅಕ್ರಮ ಆಗಿದೆ ಅಂತ ದೂರು ಬಂದಿತ್ತು. ಹೀಗಾಗಿ ಮರು ಚುನಾವಣೆ ಮಾಡಿದ್ರು. ಇನ್ನು ಈ ಗೆಲುವಿನ ಮೂಲಕ 294 ಸೀಟುಗಳ ಪೈಕಿ ಬಿಜೆಪಿ ಶಾಸಕರ ಸಂಖ್ಯೆ ಪಶ್ಚಿಮ ಬಂಗಾಳದಲ್ಲಿ 207ಕ್ಕೆ ಏರಿಕೆಯಾಗಿದೆ. ಇನ್ನು ಇಲ್ಲಿ ಟಿಎಂಸಿ ಅಭ್ಯರ್ಥಿ ಜಹಂಗೀರ್ ಖಾನ್ ಕೇವಲ 7,783 ವೋಟ್ ಪಡ್ಕೊಂಡಿದ್ದಾರೆ. ಮತದಾನಕ್ಕೂ ಕೆಲ ದಿನಗಳ ಹಿಂದಷ್ಟೇ ಈ ಕ್ಷೇತ್ರಕ್ಕೆ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ವಿಶೇಷ ಪ್ಯಾಕೇಜ್ ಘೋಷಿಸಿದ್ರು. ಹೀಗಾಗಿ ನಾನು ಈ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದೀನಿ ಅಂತ ಜಹಂಗೀರ್ ಹೇಳಿದ್ರು. ಆದ್ರೆ ನಾಮಪತ್ರ ಹಿಂದೆ ತಗೊಳ್ಳೋ ಗಡುವು ಮೀರಿದ್ದರಿಂದ ಅನಿವಾರ್ಯವಾಗಿ ಚುನಾವಣಾ ಕಣದಲ್ಲಿದ್ರು. ಈ ಫಾಲ್ಟಾದಲ್ಲಿ 30% ಮುಸ್ಲಿಮರಿದ್ರೆ 70% ಹಿಂದೂಗಳಿದ್ದಾರೆ. ಇದು ಟಿಎಂಸಿ ಭದ್ರಕೋಟೆ ಆಗಿತ್ತು. 2011, 2016 ಮತ್ತು 2021ರಲ್ಲಿ ಟಿಎಂಸಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿತ್ತು. ಇನ್ನು ಈ ಫಲಿತಾಂಶನ ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ರಿಜೆಕ್ಟ್ ಮಾಡಿದ್ದಾರೆ. ಇವಿಎಂ ರಿಗ್ಗಿಂಗ್ ಆಗಿದೆ, ಬಿಜೆಪಿ ಮತಗಳನ್ನ ಲೂಟಿ ಮಾಡಿದೆ ಅಂದಿದ್ದಾರೆ. ಜೊತೆಗೆ ಮೋದಿ ಮಕ್ಕಳಿಗೆ ಚಾಕ್ಲೇಟ್ ಕೊಡಬೇಕೇ ಹೊರತು ಇಟಲಿ ಪ್ರಧಾನಿ ಮೆಲೋನಿ ಅಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿ ಸರ್ಕಾರ 1 ವರ್ಷದೊಳಗೆ ಪತನ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ
ಅದಕ್ಕೀಗ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಕಾಂಗ್ರೆಸ್ ಷಡ್ಯಂತ್ರ ರೂಪಿಸಿದೆ. ಗಲಭೆ ಎಬ್ಬಿಸಿ ಸರ್ಕಾರ ಕೆಡವೋಕೆ ರಾಹುಲ್ ಪ್ಲಾನ್ ಮಾಡಿದ್ದಾರೆ. ವಿದೇಶಿ ಶಕ್ತಿಗಳ ಜೊತೆ ಸೇರಿ ರಾಹುಲ್ ಈ ಸಂಚು ರೂಪಿಸಿದ್ದಾರೆ ಅಂತ ಕೇಂದ್ರ ಮಂತ್ರಿ ಪಿಯೂಷ್ ಗೋಯಲ್ ಸಂಬಿತ್ ಪಾತ್ರ ಆರೋಪ ಮಾಡಿದ್ದಾರೆ. ಯುಕ್ರೇನ್ ಯುದ್ಧದಲ್ಲಿ ಸಿಲುಕಿ ಸುಮಾರು 49 ಭಾರತೀಯರು ಸಾವನ್ನಪ್ಪಿದ್ದಾರೆ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ರಷ್ಯಾ ಸೇನೆಗೆ ಒಟ್ಟು 217 ಜನ ಭಾರತೀಯರು ಸೇರಿದ್ದು, ಅದರಲ್ಲಿ 49 ಜನ ಸಾವನ್ನಪ್ಪಿದ್ದಾರೆ ಮತ್ತು 6 ಜನ ನಾಪತ್ತೆಯಾಗಿದ್ದಾರೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇಷ್ಟೆಲ್ಲ ಡೇಂಜರ್ ಇದ್ರೂ ತಿಂಗಳಿಗೆ $2,500 ಸಂಬಳ, $5,000 ಬೋನಸ್ ಹಾಗೂ ರಷ್ಯಾ ಪೌರತ್ವದ ಆಸೆಗೆ ನಮ್ಮವರು ಅಲ್ಲಿಗೆ ಹೋಗ್ತಿದ್ದಾರೆ. ಇದರ ಜೊತೆಗೆ ಯುದ್ಧದಲ್ಲಿ ಸತ್ತರೆ ಬರೋಬ್ಬರಿ $1.68 ಲಕ್ಷ ಪರಿಹಾರ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಭಾರತೀಯರು ರಷ್ಯಾ ಸೇನೆಗೆ ಸೇರ್ತಿದ್ದಾರೆ ಅಂತ ಸರ್ಕಾರ ಹೇಳಿದೆ. ಸದ್ಯ ರಷ್ಯಾ ಸೇನೆಯಿಂದ ರಿಲೀಸ್ ಆಗಿರೋ 139 ಜನರನ್ನ ಸೇಫ್ ಆಗಿ ತರೋಕೆ ನಮ್ಮ ಎಂಬಸಿ ಕೆಲಸ ಮಾಡ್ತಿದೆ ಅಂತ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. ಇತ್ತ ಪಂಜಾಬ್ನಲ್ಲಿ ಕರ್ತವ್ಯಕ್ಕೆ ಹೋಗ್ತಿದ್ದ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜೋಗಾ ಸಿಂಗ್ ರನ್ನ ಹತ್ಯೆ ಮಾಡಲಾಗಿದೆ. ಬೈಕ್ನಲ್ಲಿ ಹೋಗ್ತಿದ್ದ ಇವರ ಮೇಲೆ ಅಪರಿಚಿತರು ಗುಂಡಿನ ದಾಳಿ ಮಾಡಿದ್ದಾರೆ. ಭಾರತ ಮತ್ತು ಪಾಕ್ ಗಡಿ ಬಳಿ ಇರೋ ಪಂಜಾಬ್ನ ಹಮ್ಜಾ ಅನ್ನೋ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಸದ್ಯ ತನಿಖೆ ನಡೀತಿದೆ. 11 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳಿ ಯುಪಿಲಿ ಮೌಲ್ವಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ. ಹಮೀರ್ಪುರದ ವಿಶೇಷ ಪೋಕ್ಸೋ ಕೋರ್ಟ್ ಈ ಶಿಕ್ಷೆ ಪ್ರಕಟಿಸಿದೆ. 2023ರಲ್ಲಿ ಮಸೀದಿಯಲ್ಲಿ ಆತ ಈ ಕೃತ್ಯ ಎಸಗಿದ್ದ. ಬಾಲಕಿ ನೀಡಿದ ದೂರು ಆಧರಿಸಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಈಗ ಸೂಕ್ತ ಸಾಕ್ಷ್ಯಾಧಾರಗಳ ಮೇಲೆ ಮೌಲ್ವಿಗೆ ಈ ಶಿಕ್ಷೆಯಾಗಿದೆ. ಪಂಜಾಬ್ನ ಗುರಿಂದರ್ ವೀರ್ ಸಿಂಗ್ ಭಾರತದ ಅತಿ ವೇಗದ ಓಟಗಾರ ಅನ್ನೋ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಬರೀ 24 ಗಂಟೆಗಳ ಗ್ಯಾಪ್ನಲ್ಲಿ 2 ಬಾರಿ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ರಾಂಚಿಯ ಫೆಡರೇಷನ್ ಕಪ್ ಟೂರ್ನಿಯಲ್ಲಿ 100 ಮೀಟರ್ ಓಟವನ್ನ ಕೇವಲ 10.09 ಸೆಕೆಂಡ್ಗಳಲ್ಲಿ ಮುಗಿಸಿದ್ದಾರೆ. ಶುಕ್ರವಾರ 10.17 ಸೆಕೆಂಡ್ಸ್ನಲ್ಲಿ ಗುರಿ ಮುಟ್ಟಿ ದಾಖಲೆ ಬರೆದಿದ್ದ ಇವರ ರೆಕಾರ್ಡ್ ಅನ್ನ ಒಡಿಶಾದ ಅನಿಮೇಶ್ ಕುಜೂರ್ 10.15 ಸೆಕೆಂಡ್ಗಳಲ್ಲಿ ಓಡಿ ಬ್ರೇಕ್ ಮಾಡಿದ್ರು. ಆದರೆ ಫೈನಲ್ಸ್ನಲ್ಲಿ ಅನಿಮೇಶ್ ರನ್ನೇ ಹಿಂದಿಕ್ಕಿದ ಗುರಿಂದರ್ ವೀರ್ ಬರೋಬ್ಬರಿ 10.09 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿ ತಮ್ಮ ರೆಕಾರ್ಡ್ ವಾಪಸ್ ಪಡೆದಿದ್ದಾರೆ. ಇನ್ನೊಂದು ಕಡೆ ಕೆಎಸ್ಸಿಎ ಲೀಗ್ ಪಂದ್ಯದ ವೇಳೆ ಆಟಗಾರರೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇವರನ್ನ ಶಿವಮೊಗ್ಗ ಮೂಲದ ಎಸ್ಎಲ್ ಅಕ್ಷಯ್ ಅಂತ ಗುರುತಿಸಲಾಗಿದೆ. ಬೆಂಗಳೂರಿನ ಬೊಮ್ಮಸಂದ್ರದ ಎಸ್ಎಲ್ಎಸ್ ಮೈದಾನದಲ್ಲಿ ಈ ಘಟನೆ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.